ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನುಷಾ ನಾಗೇಶ್. ಏನಪ್ಪ ಅಂತಂದರೆ, ಹಸುವಿನ ಬೆಣ್ಣೆ ಇತ್ತು, ಅದಕ್ಕೆ ಹೇಗೆ ಕರಗಿಸೋದು, ಯಾವ ಥರ ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸ್ತು, ಅದಕ್ಕೆ ಮಾಡಿಕೊಂಡೆ. ಮೆಂತ್ಯ, ಮೆಣಸು ಅದನ್ನ ಬಾಣಲಿಲಿ ಹುರ್ಕೊಂಡೆ, ಒಂದು ಸ್ವಲ್ಪ ಕೆಂಪು ಆಗಲಿ ಅಂತ. ಆಮೇಲೆ ಜಾರಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕೊಂಡು ಮಿಕ್ಸಿಲಿ ರುಬ್ಬಾದಮೇಲೆ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಲಿ ನಾನು ಬೆಣ್ಣೆನ ಹಾಕ್ತೆ. ಬೆಣ್ಣೆ ಹಸುದು ಇತ್ತು, ಒಂದು ಸ್ವಲ್ಪ ಎಮ್ಮೆ ಬೆಣ್ಣೆನೂ ಇತ್ತು, ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತೆ. ಚೆನ್ನಾಗಿದೆ ಬೆಣ್ಣೆ, ನಾಟಿ ಹಸುವಿನ ಬೆಣ್ಣೆ ತುಂಬ ಚೆನ್ನಾಗಿದೆ, ಫ್ಲೇವರ್ ಘಮ್ ಅಂತ ಇತ್ತು. ನಾನು ಯಾವ ಥರ ಬೆಣ್ಣೆ ಕರಗಿಸ್ತೀನಿ ಅಂತ ನೋಡ್ತಾಯಿರಿ ವಿಡಿಯೋಲಿ, ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆನೇ ಕಲರ್ ಬಂತು. ಬೆಣ್ಣೆ ನೋಡ್ತಿದ್ದೀನಿ, ನಾನು ಏನೋ ಅರಿಶಿಣನೇ ಯೂಸ್ ಮಾಡಿಲ್ಲ, ಅಷ್ಟೊಂದು ಸ್ವಲ್ಪ ಯೂಸ್ ಮಾಡಿರೋದು. ಆದರೆ ಇನ್ನೂ ಅರಿಶಿಣ ಹಾಕಿಲ್ಲ, ಅದಕ್ಕಿಂತ ಮುಂಚೆನೇ ಕಲರ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವು ಮಾಡ್ತಾಯಿದ್ದೀನಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ, ಅರಿಶಿಣ ಹಾಕಿದಂಗೆ ಕಾಣುತ್ತೆ. ನಾಟಿ ಹಸುವಿನ ಬೆಣ್ಣೆ ಹಂಗೇನೆ ಕಾಣೋದು. ಆಮೇಲೆ ಬೆಳ್ಳುಳ್ಳಿ ಹಾಕ್ತೆ. ಆಮೇಲೆ ನಾನು ಅರಿಶಿಣ ಮತ್ತು ಮೆಂತ್ಯ, ಅರಿಶಿಣ, ಉಪ್ಪು ಎಲ್ಲ ಹಾಕಿ ನಾನು ಜಾರಲ್ಲಿ ಮಿಕ್ಸ್ ಮಾಡಿದ್ದು. ಆಲ್ರೆಡಿ ನಾನು ವೀಡಿಯೋ ಮಾಡಲಿಲ್ಲ, ಹಾಕ್ಬಿಟ್ಟಿದ್ದೆ. ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ತೆ. ನೀರು ಹಾಕ್ತಾಯಿದ್ದೀನಿ ಅಂತಂದರೆ, ನೀರು ಹಾಕಿದ್ರೆ ತೊಟ ಕುದಿಯುತ್ತೆ. ಕುದಿಯೋ ಸೌಂಡ್ ಬಂದಾಗ ಬೆಂದಿದೆ ಅಂತ ಅರ್ಥ. ಇದು ನಾಟಿ ಹಸುವಿನ ಬೆಣ್ಣೆ ತುಂಬ ಚೆನ್ನಾಗಿ ಕಾಯಿಸಿದೆ. ಆಮೇಲೆ ಒಲೆ ಮೇಲೆ ನಾನು ಗ್ಯಾಸ್ ಹಚ್ಚಿ ನೋಡ್ತಾಯಿದ್ದೀನಿ, ನೋಡಿ ಪಟ ಅಂತ ಸಿಡಿಯುತ್ತೆ, ಆವಾಗ ಪರ್ಫೆಕ್ಟ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆಗೆ ನಾನು ಗ್ಯಾಸ್ ಹಚ್ಚಿ ನೋಡಿದೆ, ಆವಾಗ ಬರಲಿಲ್ಲ. ಅದಕ್ಕೆ ಇವಾಗ ಒಂದ್ಸಲ ನೋಡಿದೆ. ಯುಗಾದಿ ಹಬ್ಬ ಹತ್ತತ್ರ ಬರ್ತಾಯಿದ್ದಾರೆ, ಅದಕ್ಕೋಸ್ಕರ ಮಳೆ ಬರ್ತಾಯಿದೆ, ಅದು ಎಲ್ಲರ ನಂಬಿಕೆ, ಅದು ಸಕ್ಸಸ್ ಆಗಿದೆ. ತುಪ್ಪ ಬಾಕ್ಸಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ ವಿಡಿಯೋ.